ಲಿವರ್ ಸಿಂಪ್ಟಮ್ಸ್ ಗಳು ಬಂದಾಗ ನೀವು ಹಾರ್ಟ್‌ಗೆ ಒಂದ್ ಸ್ವಲ್ಪ ಮಹತ್ವವನ್ನ ಕೊಡ್ಬೇಕು. ದಮ್ಮು, ಆಯಾಸ ಬರ್ತಾ ಇದೆ ಅಂದ್ರೆ ಇದು ಹಾರ್ಟ್ ಸಮಸ್ಯೆ ಅಂತಲ್ಲ. ಮುಂದೆ ಬರಬಹುದು, ಬರದೇ ಇರಬಹುದು. ಇವತ್ತು ದಮ್ಮು, ಆಯಾಸ, ಕೆಮ್ಮುವನ್ನ ನೆಗ್ಲೆಕ್ಟ್ ಮಾಡ್ಬೇಡಿ. ರೂಟ್ ಕಾಸ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ. ರೂಟ್ ಕಾಸ್ ಟ್ರೀಟ್ಮೆಂಟ್ ಅಂದ್ರೆ ವಾಕಿಂಗ್ ಮಾಡ್ಬೇಕು, ಫುಡ್ ತಗೋಬೇಕು. ಇಲ್ಲ ಸರ್ ಸಿಕ್ಕಾಪಟ್ಟೆ ಇದೆ ಅಂದ್ರೆ ಮರ್ಮ ಮಾಡಿ, ಅಕ್ಯುಪ್ರೆಷರ್ ಮಾಡಿ, ಕಲರ್ ಥೆರಪಿ ಮಾಡಿ. ಇವು ನಿಮಗೆ ರೆಡಿ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತವೆ. ಸರಿನಾ? ಅದನ್ನೆಲ್ಲ ಮಾಡ್ಬಿಟ್ಟು ನೀವು ಮತ್ತೆ ರಾತ್ರಿ 10 ಗಂಟೆಗೆ ತಿಂತೀನಿ, 11 ಗಂಟೆಗೆ ತಿಂತೀನಪ್ಪ ಅಂದ್ರೆ ಮತ್ತೆ ವಿಂಡ್ ಕಡಿಮೆ ಆಗುತ್ತೆ. ಹಾಗಾಗಿ ಫುಡ್ಡೂನು ಇಂಪಾರ್ಟೆಂಟು, ಜೀವನ ಶೈಲಿ ಇಂಪಾರ್ಟೆಂಟು, ಆರಾಮಾಗಿರ್ಬೇಕು. ಲಿವರ್ ವಿಂಡು ಅಥವಾ ಗಾಲ್ ಬ್ಲಾಡರ್ ವಿಂಡು. ಗಾಲ್ ಬ್ಲಾಡರ್ ಅಂದ್ರೆ ಹೀಟು, ಲಿವರ್ ಅಂದ್ರೆ ಕೋಲ್ಡ್ ಕಲ್ತಿದೆ. ಸರಿನಾ? ಇವತ್ತು ಹಾರ್ಟ್. ಸರಿ, ಲಿವರ್ ಅಲ್ಲಿ ವಿಂಡ್ ಕಡಿಮೆ ಆಯ್ತಪ್ಪ. ಲಿವರ್ ಅಲ್ಲಿ ಹೀಟ್ ಇಲ್ಲ, ಪಿತ್ತ ಇಲ್ಲ. ಪಿತ್ತ ಇಲ್ಲ ಅಂದ್ರೆ ಸರ್ಕ್ಯುಲೇಷನ್ ಆಗಲ್ಲ, ಮೂವ್‌ಮೆಂಟ್ ಆಗಲ್ಲ. ಅವಾಗ ಏನಾಗುತ್ತೆ? ನಿಮ್ಮ ಹೃದಯದಲ್ಲಿ ಬಡಿತ ಕಡಿಮೆ ಆಗೋದು, ಬ್ಲಾಕೇಜ್ ಆಗೋದು. ಹೃದಯದಲ್ಲಿ ಬ್ಲಾಕೇಜ್ ಆಗಿದೆ, ರಕ್ತನಾಳಗಳ ಬ್ಲಾಕೇಜ್ ಆಗಿದೆ ಅಂದ್ರೆ ಅಲ್ಲಿ ಫೋರ್ಸ್ ಇಲ್ಲ ಅಂತ ಅರ್ಥ. ಏನೋ ಬಂದು ಬೆಳೀತಾ ಇದೆ ಅಂದ್ರೆ ಫೋರ್ಸ್ ಇಲ್ಲ. ಇವಾಗ ನಿಮ್ದು ನಲ್ಲಿಯಲ್ಲಿ ನೀರು ಬರ್ತಾ ಇರುತ್ತಲ್ಲ ಪೈಪ್ ಅಲ್ಲಿ, ರಭಸವಾಗಿ ನೀರು ಬರ್ತಾನೆ ಇತ್ತು ಯಾವಾಗ್ಲೂ ಅಂದ್ರೆ ನಿಮ್ ನಲ್ಲಿಗೆ ಏನು ತೊಂದ್ರೆ ಆಗಲ್ಲ. ಬಿಡಿ ಒಂದ್ 15 ದಿನ, 20 ದಿನ. ಅವಾಗೇನಾಗುತ್ತೆ? ಒಳಗಡೆ ಪಾಚಿ ಕಟ್ಟಿತ್ತು ಅಂದ್ರೆ ನೀರು ಡಿಮ್ ಆಗಿ ಬರುತ್ತೆ ವಾಟರ್. ಯಾಕಂದ್ರೆ ಬ್ಲಾಕೇಜ್ ಆಗಿದೆ. ಯಾಕೆ ಬ್ಲಾಕೇಜ್ ಆಯ್ತಂದ್ರೆ 15 ದಿನದ ಸರ್ಕ್ಯುಲೇಷನ್ ಇಲ್ಲ. ಒಳಗಡೆ ನೀರು ಹೋಗಿಲ್ಲ, ಮೂವ್‌ಮೆಂಟ್ ಇಲ್ಲ. ಹಾಗಾಗಿ ಏನಾಯ್ತಂದ್ರೆ ಕಡಿಮೆ ಆಯ್ತು. ಹಾಗಾಗಿ ನಿಮ್ಮ ಹೃದಯನೂ ಕೂಡ ಹಾಗೇನೆ ಚಲನೆ ಇರಬೇಕು. ಚಲನೆ ಇವತ್ತು ಮೂವ್‌ಮೆಂಟ್ ನೀವು ಮಾಡ್ತಾ ಇಲ್ಲ, ಮೂವ್‌ಮೆಂಟ್ ಕ್ರಿಯೇಟ್ ಮಾಡ್ತಾ ಇಲ್ಲ ಅಂದ್ರೆ ಇವತ್ತು, ನಾಳೆ, ನಾಡಿದ್ದೇನೂ ಆಗಲ್ಲ. ನಾಳೆ ಒಂದ್ ತೊಂದ್ರೆ ಆಗ್ಬಹುದು. ಹಾಗಾಗಿ ದಿನಾಲು ಆದಷ್ಟು ವಾಕಿಂಗ್ ಮಾಡಿ. 1 ಅವರ್, ಹಾಫ್ ಅನ್ ಅವರ್. ಇಲ್ಲ ಸರ್ ವಾಕಿಂಗ್ ಮಾಡಿದ್ರೆ ನೀ ಪೇನ್ ಆಗುತ್ತೆ, ಬ್ಯಾಕ್ ಪೇನ್ ಇದೆ ಅಂದ್ರೆ ಕೂತಲ್ಲೇ ಎಕ್ಸರ್ಸೈಸ್ ಮಾಡಿ. ಕೂತಲ್ಲೇ ವ್ಯಾಯಾಮಗಳು ಮಾಡಿ. ಲಂಗ್ ಎನರ್ಜಿಯನ್ನ ಎನ್ಹಾನ್ಸ್ ಮಾಡಿ. ತಿಲಕ ಕಳಂ ನಿಮ್ಗೆಲ್ಲ ಗೊತ್ತಿದೆ. ಲಂಗ್ ಅನ್ನ ವಾರ್ಮ್ ಮಾಡಿ. ನೋಡಿ ಇವಾಗ ಬೆಳ್ಳಿ, ಬಂಗಾರ ಹಾಕಂತೀವಿ ಇಲ್ಲಿ. ಜಾಸ್ತಿ ಬಂಗಾರ ಹಾಕೋಬೇಕಂತ ಹೇಳ್ತಾರೆ. ಬೆಳ್ಳಿ ಹಾಕೊಳ್ಳಲ್ಲ. ಬೆಳ್ಳಿ ಹಾಕಂತಾರಲ್ಲ ಸರ್ ನಮ್ಮೂರಲ್ಲಿ ಅಂದ್ರೆ ಅದು ಅವೈಜ್ಞಾನಿಕ. ಯಾಕೆ ಬೆಳ್ಳಿ ಹಾಕೋಬಾರ್ದು ಅಪ್ಪ ಅಂದ್ರೆ ಈ ಭಾಗದಲ್ಲಿ ನಿಮ್ಗೆ ಏನಿರ್ಬೇಕಂತ ಹೇಳಿದೀನಿ, ಹೀಟ್ ಇರ್ಬೇಕು. ಈ ಎದೆಯ ಭಾಗ ಯಾವಾಗ್ಲೂನು ಯಾಂಗ್ ಅಲ್ಲಿ ಇರ್ಬೇಕು, ಹೀಟ್ ಅಲ್ಲಿ ಇರ್ಬೇಕು. ಇಲ್ಲ ಸರ್ ನಾನ್ ಬೆಳ್ಳಿ ಹಾಕಂತೀನಪ್ಪ ಅಂದ್ರೆ ಬೆಳ್ಳಿ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ದೇಹದಲ್ಲಿ ಹೀಟ್ ಅನ್ನ ಅಬ್ಸರ್ವ್ ಮಾಡ್ಕೊಳತ್ತೆ. ನೋಡಿ ಸಿಕ್ಕಾಪಟ್ಟೆ ಪಿತ್ತ ಇತ್ತು, ಹೀಟ್ ಇತ್ತು ಅಂದ್ರೆ ಬೆಳ್ಳಿ ಹಾಕೊಂಡಾಗ ಅದು ಕರಿ ಕಲರ್‌ಗೆ ಆಗುತ್ತೆ, ಕಂದು ಕಲರ್ ಆಗುತ್ತೆ, ಬ್ಲಾಕಿಶ್ ಆಗುತ್ತೆ. ಯಾಕೆ ಅಂದ್ರೆ ಅಲ್ಲಿರುವ ಪಿತ್ತವನ್ನ, ಅಲ್ಲಿರುವ ಹೀಟ್ ಅನ್ನ ತಗೊಂಡ್ಬಿಟ್ಟಿರುತ್ತೆ. ಯಾರಿಗ್ ಬೆಳ್ಳಿ ಒಳ್ಳೇದಪ್ಪ ಅಂತಂದ್ರೆ ಪೈಲ್ಸ್ ಇರುತ್ತೆ ನೋಡಿ, ಒಣ ಕೆಮ್ಮು ಇರುತ್ತೆ ಅಲ್ವಾ? ಹೀಟ್ ಸಿಂಪ್ಟಮ್ಸ್, ಡ್ರೈ ಸ್ಕಿನ್ ಇರುತ್ತೆ, ಸಿಕ್ಕಾಪಟ್ಟೆ ಹೀಟ್ ಇದೆ, ಏರ್ ಫಾಲ್ ಇದೆ ಅಂದ್ರೆ ಬೆಳ್ಳಿಯನ್ನ ಯೂಸ್ ಮಾಡ್ಬೋದು. ಅಥವಾ ಕೈಗೆ ಹಾಕೋಬಹುದು. ಕೋಲ್ಡ್ ಇದೆ ಸರ್, ದಮ್ಮು ಬರುತ್ತೆ, ಆಯಾಸ ಬರುತ್ತೆ, ಅಸ್ತಮಾ ಇದೆ, ಸಿಕ್ಕಾಪಟ್ಟೆ ಹಾರ್ಟ್ ರಿಲೇಟೆಡ್ ತೊಂದ್ರೆ ಇದೆ ಅಂದ್ರೆ ನೀವು ಬೆಳ್ಳಿಯನ್ನ ಹಾಕೋಬೇಡಿ. ಬೆಳ್ಳಿ ಕೋಲ್ಡ್‌ನೆಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಯಾಕೆ ಕೋಲ್ಡ್‌ನೆಸ್ ಅನ್ನ ಕ್ರಿಯೇಟ್ ಮಾಡುತ್ತಪ್ಪ ಅಂದ್ರೆ ಹೀಟ್ ಅನ್ನ ತಗೊಳುತ್ತೆ ಅದು. ಹೀಟ್ ಅನ್ನ ಅಬ್ಸರ್ವ್ ಮಾಡುತ್ತೆ. ಹಾಗಾಗಿ ಬಂಗಾರವನ್ನ ಹಾಕಿ ಸಾಧ್ಯ ಆದ್ರೆ. ಇಲ್ಲಪ್ಪ ಅಂತಂದ್ರೆ ಬೆಳ್ಳಿಯನ್ನ ಹಾಕ್ಬೇಡಿ ಅಷ್ಟೇ. ಸರಿನಾ? ಇಲ್ಲ ಸರ್ ಸ್ವಲ್ಪ ಇದ್ರೂ ನಡೀತದ? ಓಕೆ, ಏನ್ ತೊಂದ್ರೆ ಇಲ್ಲ. ಪೂರ್ತಿ ಹಾಕ್ಕೋಬೇಡಿ. ಏನೋ ಒಂದಿಷ್ಟು ಹಾಕೋಬಹುದು.